ನಾನು ಸೇರಿಕೊಂಡ ಕನ್ನಡದಲ್ಲಿ ಗದ್ದೆಪಾಠ 2,000 ಬದುಕಿನ ಸಾಧಕ ಐರನ್ ಬದರು ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರವರು ಡಿ.ವಿ.ಜಿ. ಅವರು ಬ್ರಹ್ಮಣಿ ಮಾತು ನಿಲ್ಲಿಸುತ್ತಿದ್ದರು. ದಿವಾನ್ ಮಿರ್ಜಾ ಸಾಹೇಬರಿಗೆ ಹೋಗಿತ್ತು. ಅಂದರೆ ಡಿ.ವಿ.ಜಿ. ಜೊತೆ ದಿವಾನ್ ಮಿರ್ಜಾ ಅವರು ಮಾತು ಬಿಟ್ಟರೆಂದು ದಿವಾನ್ ಮಿರ್ಜಾ ಅವರಿಗೆ ಕಳವಳ ಆಗಿತ್ತು. ಆಪ್ತರೆದುರು ಅದನ್ನು ತೋಡಿಕೊಂಡರು. ಅಂದರೆ ಸಂಬಂಧ ಅಥವಾ ಸ್ನೇಹಿತರ ಜೊತೆ ಅದನ್ನು ಹೇಳಿಕೊಂಡರು. ತಮ್ಮದು ಏನು ತಪ್ಪಿಲ್ಲ ಎಂದರು. ದಿವಾನ್ ಮಿರ್ಜಾ ಅವರದ್ದು ಏನು ತಪ್ಪಿಲ್ಲ ಕೂಡ ಅಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಅದರಿಂದ ಎಲ್ಲರತ್ರ ಕೇಳಿ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರು ತಮ್ಮ ಸ್ನೇಹಕ್ಕಾಗಿ ಈಗ ಆಸೆ ಎಂದು ಮಾಡಿದ ವ್ಯಕ್ತಿಯನ್ನೇ ಸಾಮಾನ್ಯರು. ಹಾಗೆಂದು ಅವರೇನು ದೊಡ್ಡ ಡಿಗ್ರಿ ಪಡೆದವರು ಅಲ್ಲ. ಡಿ.ವಿ.ಜಿ. ಏನು ದೊಡ್ಡ ಡಿಗ್ರಿ ಪಡೆದವರು ಅಲ್ಲ. SSLC ಕೂಡ ದಾಟದ ಹೋದ. ಅಂದರೆ SSLC ಕೂಡ ಮುಗಿಸಿರಲಿಲ್ಲ. ಭಾರಿ ಶ್ರೀಮಂತರು ಎಂದರೆ ದಿನದ ಅಗತ್ಯ ಪೂರೈಸಿ ಹೆಚ್ಚು ಎನ್ನುವಂಥ ಕೆಲಸ. ಸರ್ಕಾರಿ ಉದ್ಯೋಗಕ್ಕಾಗಿ ದೊಡ್ಡ ಅಧಿಕಾರದ ಮಾತಂತೂ ಇಲ್ಲವೇ ಇಲ್ಲ. ಅಂದರೆ ಸರ್ಕಾರಿ ಉದ್ಯೋಗವಂತಲ್ಲ, ದೊಡ್ಡ ಮಾತುಗಳೂ ಇಲ್ಲ. ಆದರೆ ಮೈಸೂರು ರಾಜ್ಯದ ಸರ್ವೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರವರು ಸ್ನೇಹ ತಪ್ಪೆನಿಸಿ ಕಳವಳಗೊಂಡಿದ್ದರು. ಮೈಸೂರು ರಾಜ್ಯದ ಸರ್ವೋಚ್ಚ ಅಧಿಕಾರಿ ಹಿಡಿದಿದ್ದ ಮಿರ್ಜಾ ಸಾಹೇಬರಿಗೆ ಅವರ ಸ್ನೇಹ ತಪ್ಪೆನಿಸಿತು. ಇಂಥ ಸತ್ವಶಾಲಿ ವ್ಯಕ್ತಿಯ ಡಿ.ವಿ.ಜಿ. ಬಂದದ್ದು ಅಂದರೆ ಇಂಥ ಸತ್ವಶಾಲಿ ವ್ಯಕ್ತಿ ಡಿ.ವಿ.ಜಿ. ಏಕೆ ಬಂದನು ಎಂದ ಅರ್ಥ. ಕೇವಲ ಶಿಲಾ ವಿವೇಕ, ವಿಸ್ತೃತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜರು ಕಾಲಕಾಲಕ್ಕೆ ಡಿ.ವಿ.ಜಿ. ದೊಡ್ಡ ಮೇಧಾವಿ ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದಾರೆ. ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರದು ಕುಟುಂಬ. ಅವರ ಕುಟುಂಬ ವೇದಶಾಸ್ತ್ರಕ್ಕೆ ಸಂಬಂಧಿಸಿದೆ. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಆಲಮೇಲಮ್ಮ. ಡಿ.ವಿ.ಜಿ. ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ತಾಯಿಯ ತಾಯಿಯಾದ ಸಾಕಮ್ಮ ಮತ್ತು ಅವರ ಸೋದರ ಮಾವಾದ ತಿಮ್ಮಪ್ಪನವರು. ಡಿ.ವಿ.ಜಿ. ಮುಳಬಾಗಿಲ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು. ಆದರೆ ಹಣದ ಅನುಕೂಲವಿಲ್ಲ. ಆ ಸಮಯದಲ್ಲಿ ಅವರ ಸಹಾಯಕ್ಕೆ ಬಂದವರು ರಸೂಲ್ ಖಾನ್. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ. ಬಡ ಪ್ರಾಮಾಣಿಕತೆ. ಡಿ.ವಿ.ಜಿ. ಅವರ ತಂದೆಗೆ ಬೇಕಾದವನು ಅಂದರೆ ರಸೂಲ್ ಖಾನ್ ಅವರು ಡಿ.ವಿ.ಜಿ. ಅವರಿಗೆ ಮುಂದೆ ಓದಲೇಬೇಕು ಎಂಬ ಮಾತನ್ನು ಹೇಳಿದರು. ಅದಕ್ಕಾಗಿ ಅವರ ಬಂಡಿಯಲ್ಲಿ ಕೂಡಿಸಿಕೊಂಡು ಬಂಗಾರಪೇಟೆಗೆ ಕರೆದುಕೊಂಡು ಹೋಗಿ ಬೆಂಗಳೂರಿಗೆ ಹೋಗುತ್ತಿದ್ದ ಟ್ರೈನಲ್ಲಿ ಕೂಡಿಸಿ ಅವರಿಗೆ ಟಿಕೆಟ್ ತೆಗೆಸಿ ₹1 ಖರ್ಚಿಗೆ ಕೊಟ್ಟು